ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಮ್ಯಾಗೀಸ್ ಮ್ಯಾಜಿಕ್. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ಇದು ಸ್ಯಾಟರ್ಡೇ ವ್ಲಾಗ್. ಸ್ಯಾಟರ್ಡೇ ಅರ್ಲಿ ಮಾರ್ನಿಂಗ್ ನಾನು ಬ್ರೇಕ್ಫಾಸ್ಟ್ಗೆ ಅಂತ ಮಶ್ರೂಮ್ ಬಿರಿಯಾನಿ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಆಯಿಲ್ ಖಾಲಿಯಾಗಿತ್ತು, ಸೊ ಡಬ್ಬಾಗೆ ಫಸ್ಟು ಆಯಿಲ್ ಹಾಕಿಬಿಡೋಣ, ಆಮೇಲೆ ಬೇಗ ಬೇಗ ಟಿಫನ್ ಮಾಡ್ಕೊಳ್ಳೋಕ್ಕೆ ರೆಡಿ ಮಾಡ್ಕೊಳ್ಳೋಣ ಅಂತ ಹೇಳಿ ಮೊದಲು ನಾನು ಆಯಿಲ್ ಫಿಲ್ ಮಾಡ್ಕೊತಾ ಇದ್ದೀನಿ. ನಾವು ಯೂಶ್ವಲಿ ನಮ್ಮ ಮನೆಗೆ ಗೋಲ್ಡ್ ವಿನ್ನರ್ ಆಯಿಲೇ ತೊಗೊಂಡು ಬರೋದು. ಈ ಬ್ರೇಕ್ಫಾಸ್ಟ್ಗೆಲ್ಲ ನಾವು ಈ ರೀತಿ ಗೋಲ್ಡ್ ವಿನ್ನರ್ ಅಥವಾ ರಿಫೈನ್ಡ್ ಆಯಿಲ್ ಹಾಕ್ಕೋತೀವಿ. ಆದರೆ ಸಾಂಬಾರು ಏನಾದ್ರು ಮಾಡುವಾಗ ಅದ್ರ ಒಗ್ಗರಣೆಗೆ, ಹಾಗೆ ಸಣ್ಣ ಪುಟ್ಟ ಪಲ್ಯ ಒಗ್ಗರಣೆಗೆಲ್ಲ ನಾನು ಕೋಲ್ಡ್ ಪ್ರೆಸ್ ಆಯಿಲ್ ಯೂಸ್ ಮಾಡ್ತೀವಿ, ಕಡಲೆಕಾಯಿ ಎಣ್ಣೆ ಯೂಸ್ ಮಾಡ್ತೀವಿ. ಎರಡೂ ಕೂಡ ನಮ್ಮ ಮನೇಲಿ ಯೂಸ್ ಮಾಡ್ತೀವಿ. ಜಾಸ್ತಿ ಪ್ರಮಾಣದಲ್ಲಿ ಎಣ್ಣೆ ಯೂಸ್ ಮಾಡೋ ಹಾಗಿದ್ರೆ ರಿಫೈನ್ಡ್ ಆಯಿಲ್ ಯೂಸ್ ಮಾಡ್ತೀವಿ. ಕಡಿಮೆ ಪ್ರಮಾಣದಲ್ಲಿ ಯೂಸ್ ಮಾಡೋಂಗಿದ್ರೆ ನಾವು ಗಾಣದಲ್ಲಿ ಸಿಗೋ ಆಯಿಲೇ ಯೂಸ್ ಮಾಡ್ತೀವಿ. ನನ್ನ ಮಗಳು ಕೂಡ ನಾವು ಟಿಫನ್ ಮಾಡುವಾಗ ಬಂದು ಡಿಸ್ಟರ್ಬ್ ಮಾಡ್ತಿದ್ಲು. ಅವ್ಳು ಗೊತ್ತಲ್ಲ ಮಾಮೂಲಿ, ಏನು ಮಾಡಬೇಕಾದ್ರೂ ನಾನು ಮಾಡ್ತೀನಿ ಮಮ್ಮಿ ಅಂತ ಹೊರತಾಳೆ. ಎಲ್ಲದಕ್ಕೂ ಸಖತ್ತು ತೀಟೆ, ಸಖತ್ತು ತಲೆಹರಟೆ. ಏನು ಹೇಳಿದ್ರು ಕೇಳಲ್ಲ, ಎಷ್ಟು ಹೇಳಿದ್ರು ಕೇಳಲ್ಲ. ಹೋಗಲಿ ಪಾಪ, ಮಗು ಬೆಳಗ್ಗೆ ಅಡಿಸೋದು ಬೇಡ ಅಂತ ಹೇಳಿ ಸರಿ ಆಯಿತು ಕುತ್ಕೊ ಅಂತ ಹೇಳ್ತೀನಿ. ಅವಳೇ ಹತ್ತಿ ನೀರೆಲ್ಲ ಇಟ್ಕೋತಾಳೆ. ಅಲ್ಲೇ ವಾಟರ್ ಫಿಲ್ಟರ್ ಇದೆ ನಮ್ಮದು. ವಾಟರ್ ಫಿಲ್ಟರಲ್ಲಿ ನಾನೇ ನೀರು ಇಟ್ಕೋತೀನಿ ಸಾಂಬಾರಿಗೆ, ಇದು ನೀರು ಕಾಯಿಸ್ಲಿಕ್ಕೆ ಅಂತೆಲ್ಲ ಹೇಳ್ತಾಳೆ. ಬಿಡಲ್ಲ, ಆದ್ರೂ ಏನು ಮಾಡೋಕ್ಕಾಗಲ್ಲ. ಕೆಲವು ಸರ್ಕಮ್ಸ್ಟೆನ್ಸಸಲ್ಲಿ ನಾವು ಅವಾಯ್ಡ್ ಮಾಡೋಕ್ಕಾಗಲ್ಲ ಅಲ್ವಾ. ಅದಕ್ಕಾಗಿ ಮಶ್ರೂಮ್ ಪಲಾವ್ ಮಾಡ್ತಾಯಿದ್ದೆ ನಾನು. ನಿಮಗೆ ಈ ವಿಡಿಯೋದಲ್ಲಿ ಮಶ್ರೂಮ್ ಪಲಾವ್ ನಾನು ಹೇಗೆ ಮಾಡಿದೆ ಅಂತ ಕೂಡ ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ. ಅಪ್ಕಮಿಂಗ್ ನಲ್ಲಿ ಆ್ಯಡ್ ಮಾಡಿರ್ತೀನಿ. ನೀವು ಕೂಡ ವಿಡಿಯೋನ ನೋಡಿ ಕಂಪ್ಲೀಟಾಗಿ, ಆಗ ನಿಮಗೂ ಕೂಡ ನಾನು ಮಶ್ರೂಮ್ ಬಿರಿಯಾನಿ ಹೇಗೆ ಮಾಡ್ತೀನಿ ಅನ್ನೋದು ಗೊತ್ತಾಗುತ್ತೆ. ನಾನು ಯೂಶ್ವಲಿ ಪಲಾವ್ ಅಥವಾ ಬಿರಿಯಾನಿ ಅಥವಾ ಏನೇ ಅಡುಗೆ ಮಾಡಬೇಕಾದ್ರೆ ಮಿಡ್ಲಲ್ಲಿ ನೀರೇನಾದ್ರು ಹಾಕ್ಕೋಬೇಕು ಅಂದರೆ ಕಾಯಿಸಿರೋ ನೀರನ್ನೇ ಹಾಕ್ಕೋತೀನಿ. ಯಾಕಂದರೆ ಅದು ಟೇಸ್ಟು ಚೆನ್ನಾಗಿರುತ್ತೆ. ತಣ್ಣೀರು ಹಾಕ್ಕೊಂಡ್ರೆ ಅರ್ಧ ಟೇಸ್ಟು ಅಲ್ಲೇ ಹೋಗಿಬಿಟ್ಟಿರುತ್ತೆ ಅನ್ನೋದು ನನ್ನ ಬಿಲೀಫ್. ನಾನು ಯೂಶ್ವಲಿ ಹಾಗೆ ಅಡುಗೆ ಮಾಡುವಾಗ ಫಾಲೋ ಮಾಡೋದು. ಇವಳು ನಾನು ಏನು ಮಾಡಿದ್ರು ಅವಳು ತಿರುಗಿಸ್ಬೇಕು ಅಂತಿದ್ದಾಳೆ. ಬಿಸಿ ಬಿಡೋದಕ್ಕೆ ಭಯ, ಆದರೂ ಏನು ಮಾಡೋಕ್ಕಾಗುತ್ತೆ, ನೋಡ್ಕೊಳ್ಬೇಕಲ್ವ. ಸೊ ಹಾಗೆ ಮಾಡ್ತಾಯಿದ್ದೆ. ಇವಳು ಅಷ್ಟೇ ಹೀಗೆ ಅಲ್ಲಾಡಿಸ್ಕೊಂಡು ಪಾತ್ರೆನ ಮಾತಾಡಿಕೊಂಡು ಇದ್ಲು. ಅವ್ರ ಅಪ್ಪ ಅವ್ರ ಅಜ್ಜಿ ಇದ್ದರು, ಬಟ್ ಸ್ಟಿಲ್ ಏನು ಮಾಡಿದ್ರು ಅವಳು ನನ್ನ ಜೊತೆನೇ ಇರಬೇಕಲ್ವ. ಟೇಸ್ಟ್ ಮಾಡ್ತೀನಿ ಅಂತ ಹೇಳಿ ನೋಡಿ ಹೇಗೆ ಮಾಡ್ತಿದ್ದಾಳೆ. ಅಯ್ಯೋ ದೇವರೇ, ಈ ಮಕ್ಕಳನ್ನ ಇಟ್ಕೊಂಡಂತೂ ಏನು ಕೆಲಸ ಮಾಡೋಕ್ಕಾಗಲ್ಲ. ಅಷ್ಟು ತೀಟೆ ಇರ್ತಾರೆ, ಅಷ್ಟು ತುಂಟಾಟ ಮಾಡ್ತಾಯಿರ್ತಾರೆ. ನೋಡಿ ಈ ರೀತಿ ಆಟ ಆಡಿಕೊಂಡು ಹೇಗೋ ಇದ್ಲು. ಬನ್ನಿ ನಾವು ಈಗ ಕ್ವಿಕ್ಕಾಗಿ ಬಿರಿಯಾನಿ ಹೇಗೆ ಮಾಡಿದೆ ಅಂತ ನೋಡ್ಕೊಂಡು ಬರೋಣ. ಅದಕ್ಕೆ ನಾನು ಈರುಳ್ಳಿ, ಟೊಮ್ಯಾಟೊ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು ಹಾಗೆ ಮಶ್ರೂಮ್ನ ಯೂಸ್ ಮಾಡ್ತಾಯಿದ್ದೀನಿ. ಫಸ್ಟು ಕುಕ್ಕರ್ಗೆ ಎಣ್ಣೆ ಹಾಕ್ಕೊಂಡು ಈ ಗರಂ ಮಸಾಲಾಸ್ ಏನೇನಿರುತ್ತೆ ಅದನ್ನೆಲ್ಲನೂ ಒಗ್ಗರಣೆಗೆ ಹಾಕ್ಕೋತಾ ಇದ್ದೀನಿ. ಹಾಕ್ಕೊಂಡು ನೆಕ್ಸ್ಟು ಅದಕ್ಕೆ ಆನಿಯನ್ ಹಾಕ್ಕೊಂಡು ಆನಿಯನ್ ಚೆನ್ನಾಗಿ ಫ್ರೈ ಆಗಬೇಕು, ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ. ಆನಿಯನ್ ಚೆನ್ನಾಗಿ ಫ್ರೈ ಆದಷ್ಟು ಒಳ್ಳೆಯದು, ಟೇಸ್ಟ್ ಚೆನ್ನಾಗಿರುತ್ತೆ ಅನ್ನೋ ಕಾರಣಕ್ಕೋಸ್ಕರ. ಇದಕ್ಕೆ ನಾನು ನೆಕ್ಸ್ಟ್ ಟೊಮ್ಯಾಟೋನ ಸೇರಿಸ್ಕೋತಾ ಇದ್ದೀನಿ. ಟೊಮ್ಯಾಟೊ ಕೂಡ ಚೆನ್ನಾಗಿ ಫ್ರೈ ಆಗಿ ಅದು ಚೆನ್ನಾಗಿ ಸ್ಮ್ಯಾಶ್ ಆಗಬೇಕು. ಟೊಮ್ಯಾಟೊ ಚೆನ್ನಾಗಿ ಬೆಂದ್ರೇ ಅದ್ರ ಟೇಸ್ಟ್ ಚೆನ್ನಾಗಿರೋದು. ಈಗ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ, ಅರಿಶಿನ ಪುಡಿ ಒಂದು ಚಿಟಿಕೆ, ಜೊತೆಗೆ 1 ಟೀ ಸ್ಪೂನಷ್ಟು ಖಾರ, ಜೊತೆಗೆ 1 ಟೀ ಸ್ಪೂನಷ್ಟು ಧನಿಯಾ ಪುಡಿನ ಹಾಕ್ಕೋತಾ ಇದ್ದೀನಿ. ಅಚ್ಚ ಖಾರದ ಪುಡಿ ನೀವು ನೋಡ್ಕೊಂಡು ಹಾಕ್ಕೊಳ್ಳಿ, ಯಾಕಂದರೆ ಹಸಿಮೆಣ್ಸಿನ್ಕಾಯಿನೂ ಸೇರಿಸಿರೋದ್ರಿಂದ ಜಾಸ್ತಿ ಖಾರ ಆಗೋಗ್ಬಿಡುತ್ತೆ. ಅರ್ಧ ಖಾರ ನೀವು ಎಷ್ಟು ಹಾಕ್ಕೋತೀರಾ ಅದರಲ್ಲಿ ಅರ್ಧ ಪ್ರಮಾಣ ಹಸಿಮೆಣ್ಸಿನ್ಕಾಯಿ, ಅರ್ಧ ಪ್ರಮಾಣ ಅಚ್ಚ ಖಾರದ ಪುಡಿ ಹಾಕ್ಕೊಂಡ್ರೆ ಸಾಕಾಗುತ್ತೆ. ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಬೇಕು. ಟೊಮೆಟೊ ಫುಲ್ಲು ಸ್ಮ್ಯಾಶ್ ಆಗಬೇಕು, ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಜಾಸ್ತಿ ತೀರಾ ಗಟ್ಟಿ ಅನ್ನಿಸ್ತು, ಲಿಕ್ವಿಡ್ ಇಲ್ಲ ಅನ್ನಿಸ್ತು. ಸೊ ಹಾಗಾಗಿ ನಾನು ಒಂಚೂರು ನೀರನ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ನಾನು ಅದೇ ಸ್ಟೇಜಲ್ಲಿ ಸೇರಿಸಿದ್ದೆ, ಬಟ್ ಕ್ಲಿಪ್ಪಿಂಗ್ ಎಲ್ಲೋ ಮಿಸ್ ಆಗಿದೆ. ನೀವು ಶುಂಠಿ ಬೆಳ್ಳುಳ್ಳಿ ಕೂಡ ಆ್ಯಡ್ ಮಾಡ್ಕೊಳ್ಳಿ. ಇದಾದಮೇಲೆ ಮಶ್ರೂಮ್ ಹಾಗೆ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಮಶ್ರೂಮ್ ನಾವು ಎಷ್ಟು ಹಾಕ್ಕೊಂಡಿರ್ತೀವೋ ಅದರಲ್ಲಿ ಅರ್ಧಕ್ಕೆ ಅರ್ಧ ಕ್ವಾಂಟಿಟಿ ಕಡಿಮೆ ಆಗಿಬಿಡುತ್ತೆ ಅದು ಬೆಂದಮೇಲೆ. ಸೊ ನೋಡಿದಾಗ ಜಾಸ್ತಿ ಇದೆ ಅನಿಸುತ್ತೆ, ಆಮೇಲೆ ಕಡಿಮೆ ಆಗಿಬಿಡುತ್ತೆ. ಇಲ್ಲಿ ಅಕ್ಕಿ ಸೇರಿಸ್ಕೋತಾ ಇದ್ದೀನಿ. ಅಕ್ಕಿ ನಾನಿಲ್ಲಿ 1.5 ಗ್ಲಾಸಷ್ಟು ಅಕ್ಕಿ ಸೇರಿಸ್ಕೋತಾ ಇದ್ದೀನಿ. 1.5 ಗ್ಲಾಸಷ್ಟು ಅಕ್ಕಿ ಸೇರಿಸ್ಕೊಂಡಿರೋದ್ರಿಂದ ನಾನು 3 ಗ್ಲಾಸ್ನಷ್ಟು ನೀರನ್ನ ಹಾಕ್ಕೋತಾ ಇದ್ದೀನಿ. 3 ಗ್ಲಾಸ್ ನೀರನ್ನು ಹಾಕ್ಕೊಂಡು ಚೆನ್ನಾಗಿ 2 ವಿಸಿಲ್ ಕೂಗಿಸ್ಕೊಂಡ್ರೆ ಮಶ್ರೂಮ್ ಬಿರಿಯಾನಿ ರೆಡಿಯಾಗಿರುತ್ತೆ. ನೋಡಿ ಈ ರೀತಿ ಆಗಿದೆ ಮಶ್ರೂಮ್ ಬಿರಿಯಾನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಉಡಿ ಉಡಿಯಾಗಿ ಕಾಣಿಸುತ್ತೆ. ನೋಡಿ ನೀಟಾಗಿ
ಎಷ್ಟು ಹುಡಿ ಹುಡಿಯಾಗಿ ಬಂದಿದೆ ಅಲ್ವಾ. ಟೇಸ್ಟ್ಗೂ ಅಷ್ಟೇ ತುಂಬಾ ಚೆನ್ನಾಗಿತ್ತು. ನನ್ನ ಮಗಳಿಗಂತೂ ಮಶ್ರೂಮ್ ಅಂದರೆ ತುಂಬಾ ಇಷ್ಟ. ಮಶ್ರೂಮ್ ಅಂದರೆ ಮಮ್ಮಿ ಮಶ್ರೂಮ್ ಬಿರಿಯಾನಿ ಮಾಡು ಅಂತ ಕೇಳ್ತಾನೆ ಇರ್ತಾಳೆ. ಮಶ್ರೂಮ್ ಬಿರಿಯಾನಿ, ಗ್ರೇವಿ ಏನು ಮಾಡಲಿ ಮಶ್ರೂಮ್ ಇದ್ದರೆ ಅವಳಿಗೆ ಸಾಕು. ಮಮ್ಮಿ ಮಶ್ರೂಮ್ ಮಾಡಿಕೊಡು ಅಂತ ಕೇಳ್ತಾನೆ ಇರ್ತಾಳೆ. ಸರಿ ಅವಳಿಗೆ ಇಷ್ಟ ಅಂತ ಹೇಳಿ ಬಿರಿಯಾನಿ ಮಾಡಿ ಫಸ್ಟು ಅವಳಿಗೆ ತಿನ್ನಿಸ್ದೆ. ಈಗ ನೆಕ್ಸ್ಟ್ ಅದ್ರ ಫೋಟೋ ತೊಗೋತಾ ಇದ್ದರೆ ಮಮ್ಮಿ ನಾನು ಹಿಡ್ಕೊತೀನಿ, ನನ್ನ ಜೊತೆ ಫೋಟೋ ಹಿಡಿ ಅಂತ ಹೇಳ್ತಿದ್ಲು. ಸರಿ ಅಂತ ಹಿಡ್ಕೊಂಡು ಅವಳನ್ನ ಸ್ನಾನ ಮಾಡಿ ರೆಡಿ ಮಾಡಿಸಿ ಅಂಗನವಾಡಿಗೆ ಕಳಿಸಿದ್ದೀನಿ. ಈಗ ನಮ್ಮ ಅತ್ತೆ ಮಧ್ಯಾಹ್ನ ಒಂದು 11:30-12 ಗಂಟೆ ಅಷ್ಟೊತ್ತಿಗೆ ಫ್ರೂಟ್ಸ್ ತೊಗೊಂಬಂದರು. ಇದು ಅಂಜೂರ ನಮ್ಮ ಮರದೇ, ನಾವೇ ಒಂದಷ್ಟು ಮರಗಳೆಲ್ಲ ಹಾಕ್ಕೊಂಡಿದ್ದೀವಿ ನಮ್ಮ ತೋಟದ ಸುತ್ತ. ಅಲ್ಲಿ ಒಂದು ಅಂಜೂರ ಬಿಟ್ಟಿದೆಯಂತೆ, ಅದು ಚೆನ್ನಾಗಿರುತ್ತೆ ತಿನ್ನೋಡು ಅಂತ ಹೇಳಿ ತೊಗೊಂಡು ಬಂದು ಕೊಟ್ಟರು. ಅಂಜೂರ ಹಣ್ಣು ತುಂಬಾ ಚೆನ್ನಾಗಿತ್ತು. ನಾವೇ ಬೆಳೆದಿರೋದಲ್ವ, ಹೆಂಗಿದ್ರೂ ಅದು ನಮಗೆ ತುಂಬಾ ಇಷ್ಟ ಆಗುತ್ತೆ. ಆ್ಯಂಡ್ ಮೋರೋವರ್ ಈ ಅಂಜೂರ ಡ್ರೈ ಆಗಿ ತಿನ್ನೋದಕ್ಕಿಂತ ಈ ಹಸಿರಾಗಿ ತಿನ್ನೋದು ಇನ್ನೂ ಚೆನ್ನಾಗಿರುತ್ತೆ. ಫಿಗ್ ಅಂತ ಹೇಳ್ತಾರೆ ಇಂಗ್ಲೀಷಲ್ಲಿ ಈ ಫ್ರೂಟಿಗೆ. ತುಂಬಾ ಚೆನ್ನಾಗಿತ್ತು, ಸ್ವೀಟಾಗಿ ಕೂಡ ಇತ್ತು. ಚೆನ್ನಾಗಿ ಹಣ್ಣಾದಮೇಲೆ ತಿನ್ನಬೇಕು, ಆವಾಗ ಚೆನ್ನಾಗಿರುತ್ತೆ. ಹಾಗೆ ನಮ್ಮ ಅತ್ತೆ ಜೊತೆಯಲ್ಲಿ ಹೂವು ಕೂಡ ತೊಗೊಂಡು ಬಂದಿದ್ರು. ನಮ್ಮ ತೋಟದ್ದೇ ಜಪ್ಸಮ್ ಹಾಗೆ ಜರ್ಬರ ತೊಗೊಂಡು ಬಂದಿದ್ರು. ಅದನ್ನು ವಾಸಲ್ಲಿ ಇಡೋಣ ಟಿ ವಿ ಮುಂದೆ ಅಂತ ಹೇಳಿ ಡೆಕೋರೇಷನ್ಗೆ ಅಂತ ತೊಗೊಂಡು ಬಂದಿದ್ರು. ಸರಿ ಅಂತ ಹೇಳಿ ಅದನ್ನು ಅಷ್ಟೇ ನೀಟಾಗಿ ಈವನಾಗಿ ಕಟ್ ಮಾಡಿ ನೀಟಾಗಿ ಜೋಡಿಸ್ತಾ ಇದ್ದೆ. ನಮ್ಮದು ಗ್ಲಾಸ್ ವಾಸ್ ಇತ್ತು, ಅದನ್ನು ನನ್ನ ಮಗಳೇ 2 ಮುರಿದಾಕ್ಬಿಟ್ಲು. ಸೊ ಆದ್ದರಿಂದ ನಾನು ಏನು ಮಾಡಿದ್ದೀನಿ, ಈ 2 ಲೀಟರ್ಸ್ದು ವಾಟರ್ ಬಾಟಲ್ ಬರುತ್ತಲ್ಲ ಅದನ್ನು ಹಾಫ್ಗೆ ಕಟ್ ಮಾಡಿ ಅದರಲ್ಲಿ ನೀರು ಹಾಕಿಬಿಟ್ಟು ಈ ರೀತಿ ಇಡ್ತಾಯಿದ್ದೀನಿ. ಅವಳೊಂದು ಸ್ವಲ್ಪ ದೊಡ್ಡೋಳಾಗಲಿ, ಅವಳಿಗೊಂಚೂರು ಬುದ್ಧಿ ಬರಲಿ, ಅಲ್ಲಿವರೆಗೂ ಈ ರೀತಿ ಇಡೋಣ ಅಂತ ಹೇಳಿ ಇದರಲ್ಲೇ ಇಡ್ತಾಯಿದ್ದೀನಿ. ಗ್ಲಾಸ್ ವಾಸಸ್ ಎಷ್ಟು ತೊಗೊಂಡು ಬಂದರು ಅವಳು ಅದನ್ನು ತಿರ್ಗಾ ಮುರಿದಾಕ್ತಾಳೆ. ಎಕ್ಸ್ಟ್ರಾ ಪ್ಲಾಸ್ಟಿಕ್ ವಾಸ್ ತೊಗೊಂಡು ಬರೋದಕ್ಕಿಂತ ಈ ರೀತಿಯೇ ತೊಗೊಂಡಿಟ್ರೆ ಏನು ರೀಯೂಸ್ ಮಾಡೋಣ ಬಾಟಲ್ ಅಂತ ಹೇಳಿ ನಾನು ಈ ರೀತಿ ಮಾಡ್ತಾಯಿದ್ದೀನಿ. ಇದನ್ನು ಆ್ಯಕ್ಚುಲಿ ಡೆಕೋರೇಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ, ಬಟ್ ಸದ್ಯಕ್ಕೆ ನನಗೆ ಟೈಮ್ ಕೂಡ ಇರಲಿಲ್ಲ. ನನ್ನ ಮಗಳನ್ನ ಹಿಂದೆ ತಿರುಗಾಡೋದು, ಅವಳ ಜೊತೆ ಓಡಾಡೋದು, ಅವಳ ಹಿಂದೆ ಅವಳು ಮಾಡೋ ಕೆಲಸಗಳೆಲ್ಲ ಮಾಡ್ಕೊಳ್ಳೋಷ್ಟೊತ್ತಿಗೆ ಟೈಮ್ ಆಗೋಗಿರುತ್ತೆ. ಮಾಡೋಕ್ಕೆ ಟೈಮೇ ಸಿಗ್ತಿಲ್ಲ. ಬಟ್ ಸ್ಟಿಲ್ ಟೈಮ್ ಸಿಕ್ಕಿದಾಗ DIY ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಯಾವಾಗ ಟೈಮ್ ಕೂಡ ಬರುತ್ತೋ ಆಗ ಮಾಡೋಣ ಅಂತ ಸುಮ್ಮನೆ ಇದ್ದೀನಿ. ನೋಡೋಣ ಫ್ಯೂಚರಲ್ಲಿ ನಾನು DIY ಮಾಡಿದ್ರೆ ಖಂಡಿತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಈ ರೀತಿ ಎಲ್ಲ ಕಲರ್ ಫ್ಲವರ್ಸನ್ನು ತೊಗೊಂಡು ಬಂದಿದ್ದರು. ಎಲ್ಲನೂ ನಾನು ಸ್ವಲ್ಪ ನೀಟಾಗಿ ಅರೇಂಜ್ ಮಾಡಿಕೊಂಡು ಇದ್ರ ಮಧ್ಯ ಸ್ವಲ್ಪ ಜಿಪ್ಸಮ್ ಇಡೋಣ ಅಂದ್ಕೊಂಡಿದ್ದೆ. ಬಟ್ ಈ ಜರ್ಬರಾಗಿಂತ ಜಿಪ್ಸಮೇ ಜಾಸ್ತಿ ತೊಗೊಂಡು ಬಂದಿದ್ದರು. ಹಾಗಾಗಿ ಜಿಪ್ಸಮೇ ಸ್ವಲ್ಪ ಜಾಸ್ತಿನೇ ಕಾಣಿಸ್ತಿತ್ತು. ಬಟ್ ಸ್ಟಿಲ್ ಇನ್ನೇನು ಮಾಡೋದು, ವೇಸ್ಟ್ ಮಾಡೋಕ್ಕಾಗಲ್ಲ, ಬಿಸಾಕೋಕ್ಕೆ ಮನಸ್ಸೇ ಆಗೋಲ್ಲ. ನಾವೇ ಕಷ್ಟಪಟ್ಟು ಬೆಳೆದಿರೋದಲ್ವ, ಇದನ್ನು ಬಿಸಾಕಬೇಕು ಅಂದರೆ ನಮಗೆ ಹೊಟ್ಟೆ ಉರಿಯುತ್ತೆ. ನೀವು ಅಷ್ಟೇ ನಿಮ್ಮ ತೋಟದಲ್ಲಿ ಅಥವಾ ನಿಮ್ಮ ಹತ್ರ ಇರೋ ಒಂದು ಸ್ವಲ್ಪ ಸ್ಪೇಸಲ್ಲಿ ಏನು ಬೆಳೆದಿದ್ರು ಅದನ್ನು ಬಿಸಾಕೋಕ್ಕೆ ನಿಮಗೂ ಮನಸ್ಸು ಬರಲ್ವಲ್ಲ. ನಿಮಗೂ ಈ ರೀತಿನೇನಾ, ನಿಮಗೂ ಮನಸ್ಸು ಬರಲ್ವಾ ಬಿಸಾಕಲಿಕ್ಕೆ ಅಂತ ಇದ್ದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ನೀವು ಇದೇ ಥರ ಫೀಲ್ ಮಾಡ್ತೀರಾ ಅಂತ. ಅಷ್ಟೊತ್ತಿಗೆ ನನ್ನ ಮಗಳ ಫ್ರೆಂಡು ಚಾರ್ವಿ ಅಂತ ಅವಳ ಹೆಸರು, ಅವಳು ಬಂದಿದ್ಲು. ಈಶಾನು ಹುಡ್ಕೊಂಡು ಅವಳು ಇನ್ನೂ ಬಂದಿಲ್ಲ ಪಾಪು ಅಂತ ಹೇಳಿ ಅವಳು ಇಲ್ಲೇ ಅವಳದು ಫೋನ್ ಒಂದಿತ್ತು, ಬಾರ್ಬಿ ಫೋನ್, ಅದರಲ್ಲೇ ಆಟಾಡಿಕೊಂಡು ಕೂತ್ಕೊಂಡಿದ್ಲು. ಸರಿ ಆಯಿತು ಅಂತ ಹೇಳಿ ಅವಳನ್ನು ಕೂರಿಸ್ಕೊಂಡಿದ್ದೆ. ಔಟ್ಕಮ್ ನೋಡಿ ಈ ರೀತಿ ಬಂದಿದೆ. ಇದಾದಮೇಲೆ ಈವ್ನಿಂಗು ನಾನು ಊಟಕ್ಕೆ ದಾಲ್ ಮಾಡಿ ಬಜ್ಜಿ ಮಾಡೋಣ ಅಂತ ಅಂದ್ಕೊಂಡೆ. ದಾಲ್ ಇಲ್ಲಿ ಸಿಂಪಲಾಗಿ ಮಾಡ್ತಾಯಿದ್ದೀನಿ. ಜಸ್ಟ್ ಬೇಳೆ ಬೇಯಿಸ್ಕೊಳ್ಳೋಕ್ಕೆ ಇಟ್ಟಿದ್ದೀನಿ. ಬೇಳೆ ಬೇಯಿಸುವಾಗ ಸ್ವಲ್ಪ ಈರುಳ್ಳಿ, ಬೆಳ್ಳುಳ್ಳಿ ಹಾಗೆ ಟೊಮೆಟೊ ಜೊತೆಗೆ ಒಂದು 2 ಹಸಿಮೆಣಸಿನ್ಕಾಯಿ, 2 ಒಣಮೆಣಸಿನ್ಕಾಯಿ, 2 ಅರ್ಧ ಪ್ರಮಾಣ. ಖಾರ ಎಷ್ಟು ಬೇಕೋ ಅದರಲ್ಲಿ 2 ಡಿವೈಡ್ ಮಾಡಿಬಿಟ್ಟು 2 ಅರ್ಧ ಹಾಕ್ಕೊಂಡಿದ್ದೀನಿ. ಇದನ್ನು ಕುಕ್ಕರಲ್ಲಿ ಒಂದು 2-3 ವಿಸಿಲ್ ಚೆನ್ನಾಗಿ ಬೇಯಿಸ್ಕೋಬೇಕು. ಉಪ್ಪು ಸೇರಿಸಿ ಬೇಯಿಸ್ಕೋಬೇಕು. ಚೆನ್ನಾಗಿ ನುಣ್ಣಗಾಗಬೇಕು ಬೇಳೆ, ಅಲ್ಲಿವರೆಗೂ ಚೆನ್ನಾಗಿ ಬೇಯಿಸ್ಕೊಳ್ಳಿ. ನೀವು ಹೆಸರು ಬೇಳೆ ಆದರೂ ಯೂಸ್ ಮಾಡ್ಬೋದು ಅಥವಾ ತೊಗರಿ ಬೇಳೆ ಆದರೂ ಯೂಸ್ ಮಾಡ್ಬೋದು. ನಾನಿಲ್ಲಿ ಹೆಸರು ಬೇಳೆ ಯೂಸ್ ಮಾಡಿದ್ದೀನಿ. ನೀವು ತೊಗರಿ ಬೇಳೆಗೆ ರೀಪ್ಲೇಸ್ಮೆಂಟ್ ಆದರೂ ಮಾಡ್ಕೊಬೋದು. ನೋಡಿ ಈ ರೀತಿ ಚೆನ್ನಾಗಿ ಬಂದಿದೆ. ಸೌಟಲ್ಲೇ ಒಂದು ಸತಿ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊತಾ ಇದ್ದೀನಿ. ಸ್ಮ್ಯಾಶ್ ಮಾಡ್ಕೊಂಡ್ಮೇಲೆ ಇದಕ್ಕೆ ಸಪ್ರೇಟ್ ಒಗ್ಗರಣೆ ಹಾಕ್ಕೋಬೇಕು. ಈ ಕುಕ್ಕರ್ ತೆಗೆದು ಬೇರೆ ಒಂದು ಬಟ್ಲಲ್ಲಿ ಒಗ್ಗರಣೆನ ಹಾಕ್ಕೋತಾ ಇದ್ದೀನಿ ನಾನು. ನೋಡಿ ಈ ರೀತಿ ಚೆನ್ನಾಗಿ
ಸ್ಮ್ಯಾಶ್ ಮಾಡಿಕೊಂಡು ಚೆನ್ನಾಗಿ ಕುದಿಸ್ಕೋಬೇಕು. ಒಂದು 2-3 ನಿಮಿಷ ಈ ರೀತಿ ಕುದಿಸ್ಕೊಂಡ್ರೆ ಸಾಕಾಗುತ್ತೆ. ಇದಕ್ಕೆ ಜಾಸ್ತಿ ನೀರು ಕೂಡ ಆ್ಯಡ್ ಮಾಡೋಕ್ಕೆ ಹೋಗಬೇಡಿ ನೀವು. ಜಾಸ್ತಿ ನೀರು ಆ್ಯಡ್ ಮಾಡಿದ್ರೆ ಇದು ರಸಮ್ ಥರ ಆಗೋಗ್ಬಿಡುತ್ತೆ. ಇದು ಆದಷ್ಟು ಗಟ್ಟಿ ಇದ್ರೇ ಇದು ಟೇಸ್ಟ್ ಚೆನ್ನಾಗಿರೋದು. ತೀರಾ ಗಟ್ಟಿ ಪಲ್ಯ ಥರನೂ ಬೇಡ, ಒಂಥರ ಸೆಮಿ ಲಿಕ್ವಿಡ್ ಥರ ಇದ್ದರೆ ಸಾಕಾಗುತ್ತೆ. ಇದು ಕುದ್ದಿರೋದಾಗಿದೆ, ಇವಾಗ ಚೆನ್ನಾಗಿ ಕುದಿದೆ. ಈಗ ಇದಕ್ಕೆ ಒಂದು ಬಟ್ಲು ಇಟ್ಕೊಳ್ಳೋಣ. ಬಟ್ಲು ಇಟ್ಕೊಂಡು ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸಾಸಿವೆ, ಜೀರಿಗೆ ಹಾಗೆ ಕರಿಬೇವಿನ ಸೊಪ್ಪಿಂದ ಒಗ್ಗರಣೆ ಕೊಟ್ಕೊಬೇಕು. ಈಗ ಇದಕ್ಕೆ ಇನ್ನೊಂದು ಚಿಕ್ಕ ಸೈಜಿನ ಈರುಳ್ಳಿನೂ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಈರುಳ್ಳಿ ಚೆನ್ನಾಗಿ ಬಾಡಿಸ್ಕೋಬೇಕು. ಒಂದು ಸ್ವಲ್ಪ ಟ್ರಾನ್ಸ್ಲೂಸೆಂಟ್ ಆಗೋ ಥರ ಬಾಡಿಸ್ಕೊಂಡ್ರೆ ಸಾಕಾಗುತ್ತೆ. ಈರುಳ್ಳಿ ಚೆನ್ನಾಗಿ ಬಾಡಿದ್ಮೇಲೆ ನಾವೇನು ಕುದಿಸಿ ಸ್ಮ್ಯಾಶ್ ಮಾಡಿ ಇಟ್ಕೊಂಡಿರ್ತೀವಲ್ಲ, ಬೇಳೆ, ಈರುಳ್ಳಿ, ಟೊಮ್ಯಾಟೊ, ಬೆಳ್ಳುಳ್ಳಿ ಹಾಗೆ ಮೆಣಸಿನ್ಕಾಯಿ ಇದನ್ನೆಲ್ಲ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಒಂದು ಸ್ವಲ್ಪ ನೀರನ್ನ ಕುಕ್ಕರಲ್ಲಿ ಆ್ಯಡ್ ಮಾಡಿಕೊಂಡು ಒಂದು ಸ್ವಲ್ಪ ಚೆನ್ನಾಗಿ ಕ್ಲೀನ್ ಮಾಡಿಕೊಂಡು ಹಾಕ್ಕೊಂಡು ಕುದಿಸಿದ್ರೆ ದಾಲ್ ರೆಡಿ ಆಗುತ್ತೆ. ರೈಸ್ ಅಥವಾ ಜೀರಾ ರೈಸ್ ಇದ್ದರೆ ಒಳ್ಳೆ ಕಾಂಬಿನೇಷನ್. ಇದಕ್ಕೆ ನೆಂಚ್ಕೊಳ್ಳೋಕ್ಕೇನು ಇಲ್ಲ ಅಂತ ಹೇಳಿ ಬಜ್ಜಿ ಮಾಡೋಣ ಅಂತ ಅಂದ್ಕೊಂಡೆ. ಬಜ್ಜಿ ಆ್ಯಕ್ಚುಲಿ ಈ ಹೀರೆಕಾಯಿ ನಮ್ಮದೇ ಒಂದು ಗಿಡ ಹಾಕ್ಕೊಂಡಿದ್ವಿ, ಅದರಲ್ಲಿ ಹೀರೆಕಾಯಿ ಸಿಕ್ಕಿತ್ತು. ನಮ್ಮ ಮನೆಯವರು ಮಂಡಿಗೆ ಹೋಗಿದ್ರು ತರಕಾರಿ ಎತ್ಕೊಂಡು, ಅಲ್ಲಿ ಕ್ಯಾಪ್ಸಿಕಮ್ ಹಾಗೆ ಬಜ್ಜಿ ಮೆಣಸಿನ್ಕಾಯಿ ಸಿಕ್ತು ಅಂತ ಹೇಳಿ ಫ್ರೆಶ್ ಆಗಿತ್ತು ಅಂತ ತೊಗೊಂಡು ಬಂದಿದ್ರು. ಸೊ ಇದನ್ನೆಲ್ಲ ಯೂಸ್ ಮಾಡಿಕೊಂಡು ನಾನು ಬಜ್ಜಿ ಮಾಡ್ತಾಯಿದ್ದೆ. ಕಡಲೆ ಹಸಿಟ್ಟು, ಉಪ್ಪು, ಒಂಚೂರು ಸೋಡಾ ಹಾಗೆ ಒಂಚೂರು ಖಾರದ ಪುಡಿ ಅಷ್ಟೇ ಆ್ಯಡ್ ಮಾಡ್ಕೊಂಡಿದ್ದೀನಿ, ಬೇರೆ ಏನೂ ಹಾಕ್ಕೊಂಡಿಲ್ಲ ಇದು ಹಸಿಟ್ಟು ಮಾಡ್ಕೊಳ್ಳೋಕ್ಕೆ. ನೀವು ಕೂಡ ಮನೆಯಲ್ಲಿ ಇದೇ ರೀತಿ ಮಾಡೋದಲ್ವಾ, ಇಷ್ಟೇ, ಏನೂ ಇದು ಎಕ್ಸ್ಟ್ರಾ ಏನೂ ಹಾಕ್ಕೊಂಡಿಲ್ಲ. ಸೊ ನಾನು ಏನೂ ರೆಸಿಪಿ ತೋರಿಸ್ತಾ ಇಲ್ಲ. ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ವಿಡಿಯೋ ಎಲ್ಲ ಇಷ್ಟ ಆಗಿದರೆ ದಯವಿಟ್ಟು ವಿಡಿಯೋಗೊಂದು ಲೈಕ್ ಮಾಡಿ, ಹಾಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಬೆಲ್ ಐಕಾನ್ ಒತ್ತೋದ್ರಿಂದ ನನ್ನ ನೆಕ್ಸ್ಟ್ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ. ನೋಡಿ, ಇಲ್ಲಿ ಬಜ್ಜಿ ಮಾಡ್ತಾಯಿದ್ದೀನಿ, ಎಣ್ಣೆ ಇದೆ ಅಂತ ಹೇಳಿದ್ರೂ ಇವಳು ಕೇಳ್ತಿಲ್ಲ, ಆದ್ರೂ ಹತ್ತುತ್ತಿದ್ದಾಳೆ. ಹತ್ತಿ ಇಲ್ಲಿ ವಾಟರ್ ಫಿಲ್ಟರ್ ಹತ್ರ ನೀರು ಹಿಡ್ಕೊಳ್ಳೋದು ಇದೊಂದು ಅಭ್ಯಾಸ ಮಾಡ್ಕೊಂಡಿದ್ದಾಳೆ. ಬೆಳಗ್ಗೆಯಿಂದ ಸಂಜೆವರೆಗೂ ಮಮ್ಮಿ ನೀರು ಬೇಕು, ನಾನೇ ಹಿಡ್ಕೋತೀನಿ ಅಂತ ಹೇಳಿ ಕಟ್ಟೆ ಮೇಲೆ ಹತ್ತಿ ನೀರು ಹಿಡ್ಕೋತಾ ಇರ್ತಾಳೆ. ಹೀಗೆ ಆಮೇಲೆ ಅವರಪ್ಪ ಬಂದು ಅವಳನ್ನೊಂದು ಸ್ವಲ್ಪ ಕರ್ಕೊಂಡು ಆಚೆ ಕಡೆ ಹೋಗಿ ಬಿಟ್ಟರು. ಅವ್ಳ ಫ್ರೆಂಡ್ ಕೂಡ ಬಂದಿದ್ಲು, ಚಾರ್ವಿ ಅಂತ, ಮಧ್ಯಾಹ್ನ ಬಂದಿದ್ಲಲ್ಲ ವಿಡಿಯೋ ತೋರಿಸ್ದೆ, ಅದೇ ಹುಡುಗಿ ಬಂದಿದ್ಲು. ಅವಳಿಗೂ ಆಟಾಡೋಕ್ಕೆಲ್ಲ ಚೆನ್ನಾಗಿರುತ್ತೆ. ಅವರಿಬ್ಬರೂ ಆಟಾಡ್ಕೊಂಡಿದ್ರು. ಸೊ ನಾನು ಬಜ್ಜಿ ಮಾಡ್ತಾಯಿದ್ದೆ. ನಮ್ಮ ಮನೆಯವರು ಕೂಡ ಹಾಗೆ ಬಂದು ಹಾಗೆ ಬಜ್ಜಿ ಟೇಸ್ಟ್ ಮಾಡಿಕೊಂಡು ನನಗೆ ಎಣ್ಣೆನಲ್ಲಿ ಹಾಕಿದ್ದಿದ್ದು ಬಜ್ಜಿನ ಎತ್ಕೊಳ್ಳೋದ್ರಲ್ಲಿ ಸ್ವಲ್ಪ ಹೆಲ್ಪ್ ಮಾಡ್ಕೊಂಡಿದ್ರು. ಹೀಗೆ ಆರಾಮಾಗಿ ಮಾತಾಡಿಕೊಂಡು ಚಿಟ್ಚಾಟ್ ಮಾಡ್ಕೊಂಡಿದ್ರು ಬಜ್ಜಿ ಮಾಡ್ತಾಯಿದ್ವಿ. ಯೂಶಲಿ ಬಜ್ಜಿ ಅಥವಾ ಕಬಾಬ್ ಏನಾದ್ರು ಮಾಡುವಾಗ ನಾನೇನಾದ್ರು ಎಣ್ಣೆ ಏನಾರು ಹಾಕ್ತಾಯಿದ್ರೆ ಅವರು ಪಾಪ ಹೆಲ್ಪ್ ಮಾಡ್ತಾರೆ. ಫ್ರೀ ಇದ್ದಾಗ ಬರ್ತಾರೆ ಪಾಪ, ಫ್ರೀ ಇಲ್ಲದಿದ್ದಾಗ ಅವ್ರಿಗೂ ಬರೋಕ್ಕಾಗಲ್ಲ. ಯೂಶಲಿ ತೋಟದ ಹತ್ರ ಕೆಲಸ ಇರುತ್ತೆ ಅಥವಾ ಹೊರಗಡೆ ಕೆಲಸ ಇರುತ್ತೆ, ಅದು ಇದು ಅಂತ ಬ್ಯುಸಿಯಾಗಿರ್ತಾರೆ. ಟೈಮ್ ಇದ್ದಾಗ ಫ್ಯಾಮಿಲಿ ಜೊತೆ ಅವರು ಕೂಡ ಟೈಮ್ ಸ್ಪೆಂಡ್ ಮಾಡ್ತಾರೆ. ಈ ರೀತಿ ಬಜ್ಜಿ ಹಾಕ್ಕೊಂಡಿದ್ದೆ. ಬಜ್ಜಿ ಅಂತೂ ತುಂಬಾ ಸ್ಪೈಸಿಯಾಗಿ ಚೆನ್ನಾಗಿತ್ತು ಬಜ್ಜಿ. ಮೆಣಸಿನ್ಕಾಯಿ ಬಜ್ಜಿ ಸ್ವಲ್ಪ ಖಾರನೇ ಇತ್ತು, ಬೀಜ ಎಲ್ಲ ತೆಗ್ದಿದ್ರೂ ಸ್ವಲ್ಪ ಖಾರ ಇತ್ತು, ಬಟ್ ಸ್ಟಿಲ್ ಖಾರವಾಗಿ ಚೆನ್ನಾಗಿದೆ ಅಂತ ಹೇಳ್ಕೊಂಡು ತಿಂತಾಯಿದ್ವಿ. ಇದಿಷ್ಟು ಆಗಿತ್ತು ಇವತ್ತಿನ ವ್ಲಾಗ್. ನನ್ನ ಮಗಳು ಏನು ಮಾಡ್ತಾಳೆ ಅಂದರೆ, ಯೂಶಲಿ ಎಲ್ಲ ಮಕ್ಕಳೂ ಬಜ್ಜಿ ಮಾಡುವಾಗ ಬಜ್ಜಿ ಏನಾದ್ರು ಕೊಟ್ಟರೆ ತರಕಾರಿ ಎಲ್ಲ ಹೊರಗಡೆ ಇಟ್ಬಿಟ್ಟು ಮೇಲೆ ಇರೋ ಕಡಲೆ ಹಿಟ್ಟಿನ ಪಾರ್ಟ್ ಏನಿರುತ್ತೆ ಅದನ್ನು ತಿಂತಾರಲ್ವ ಯೂಶಲಿ. ಬಟ್ ನನ್ನ ಮಗಳು ಸ್ವಲ್ಪ ಉಲ್ಟಾ, ಆ ಕಡಲೆ ಹಿಟ್ಟು ಪಾರ್ಟನ್ನ ಅವಳು ತಿನ್ನಲ್ಲ, ಅದನ್ನೆಲ್ಲ ತೆಗ್ದಿಟ್ಬಿಟ್ಟು ಒಳಗಡೆ ಏನು ತರಕಾರಿ ಇರುತ್ತೆ, ಫಾರ್ ಎಕ್ಸಾಂಪಲ್ ಬಜ್ಜಿ ಮೆಣಸಿನ್ಕಾಯಿ ಇದ್ದರೆ ಮೆಣಸಿನ್ಕಾಯಿ ತಿಂತಾಳೆ, ಪೊಟ್ಯಾಟೊ ಇದ್ದರೆ ಪೊಟ್ಯಾಟೊ, ಆನಿಯನ್, ನಾನು ಹೀರೆಕಾಯಿ ಹಾಕಿದ್ನಲ್ಲ ಹೀರೆಕಾಯಿ, ಈ ರೀತಿ ಒಳಗಡೆ ಏನು ತರಕಾರಿ ಇರುತ್ತೆ ಅದನ್ನು ತಿನ್ನೋಕ್ಕೆ ಇಷ್ಟಪಡ್ತಾಳೆ ಕಡಲೆ ಹಿಟ್ಟು ಅದಕ್ಕಿಂತ. ಅವಳು ಯೂಶಲಿ ಹಾಗೆ, ಅದೇನೋ ಗೊತ್ತಿಲ್ಲ ಅವಳಿಗೆ. ಫ್ರೂಟ್ಸ್ ವೆಜಿಟೇಬಲ್ಸ್ ಎಲ್ಲ ಚೆನ್ನಾಗಿ ತಿಂತಾಳೆ, ಬಟ್ ಊಟ ಅನ್ನ ಅಥವಾ ಮುದ್ದೆ ಅವೆಲ್ಲ ಇಷ್ಟ ಆಗಲ್ಲ ಅಷ್ಟು. ಬಟ್ ಸ್ಟಿಲ್ ಓಕೆ, ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್ಸ್ ಅಂದರೆ ಹೆಲ್ದಿನೇ ಅಲ್ವಾ, ತಿನ್ನಲಿ ಅಂತ ಹೇಳಿ ನಾನು ಕೂಡ ಏನೂ ಮಾತಾಡೋಕ್ಕೆ ಹೋಗಲ್ಲ. ಅಲ್ಲೇನೋ ಕಿತಾಪತಿ ಮಾಡ್ತಾಯಿದ್ಲು, ನೀರು ಹಿಡ್ಕೊಂಡೋಗಿ ಮನೆಯೆಲ್ಲ ನೀರು ಹಾಕ್ತಿ ಚೆಲ್ಲಾಡಿ ಹರಡ್ತಾಯಿದ್ಲು. ನಾನು ಅವಳಿಗೆ ರೇಗ್ತಾ ಇದ್ದೆ ಇಲ್ಲಿಂದನೇ, ಈಶಾ ಬೇಡ ಅಂತ. ಕೇಳೋದೇ ಇಲ್ಲ ಅವಳು. ಒಂದು ಕಡೆಯಿಂದ ನಾನು ಮನೆ ಕ್ಲೀನ್ ಮಾಡ್ಕೊಂಡು ಬಂದರೆ ಇನ್ನೊಂದು ಕಡೆಯಿಂದ ಫುಲ್ಲು ಮೆಸ್ ಮಾಡಿಟ್ಟಿರ್ತಾಳೆ. ಮತ್ತೆ ಅದನ್ನು ಕ್ಲೀನ್ ಮಾಡೋಷ್ಟೊತ್ತಿಗೆ ಸಾಕಾಗೋಗುತ್ತೆ. ಮಾರ್ನಿಂಗ್ ಟು ನೈಟ್ ಇದೇ ಡ್ಯೂಟಿ. ನಿಮ್ಮ ಮನೇಲೂ ಮಕ್ಕಳಿದ್ದಾರಾ? ನಿಮ್ಮ ಮನೇಲೂ ಮಕ್ಕಳಿದ್ರೆ ಇದೇ ಕೆಲಸ ಕೊಡ್ತಾರಾ? ನಿಮಗೂ ಅವರು ಮಾಡೋ
ಮೆಸ್ನ ಕ್ಲೀನ್ ಮಾಡಿ ಮಾಡಿ ಸಾಕಾಗಿರುತ್ತಾ ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಎಷ್ಟು ಇರಿಟೇಟ್ ಆಗುತ್ತೆ ಒಂದೊಂದು ಸತಿ. ಬಟ್ ಅವ್ರ ಮುಖ ನೋಡಿದ್ರೆ ಅದೆಲ್ಲ ಮರ್ತೋಗುತ್ತೆ, ಅವ್ರ ಜೊತೆ ಆಟಾಡುವಾಗ ಅದೆಲ್ಲ ಮರ್ತೋಗುತ್ತೆ. ಬಟ್ ಸ್ಟಿಲ್ ಏನು ಮಾಡೋಕ್ಕಾಗಲ್ಲ, ಮಕ್ಕಳಲ್ವಾ. ಇವಾಗ ಅವರು ಹಂಗೆ ಮಾಡದೇ ಇದ್ದರೆ ಇನ್ನು ಯಾವಾಗ ಮಾಡ್ತಾರೆ, ದೊಡ್ಡವ್ರು ಆದಮೇಲಂತೂ ಈ ಥರ ಎಲ್ಲ ಆಡೋಕ್ಕಂತೂ ಆಗಲ್ಲ. ಸೀರಿಯಸ್ನೆಸ್ ಅವ್ರಿಗೆ ದೊಡ್ಡವ್ರು ಆಗ್ತಾ ಆಗ್ತಾ ಕಾಮನಾಗಿ ಬಂದುಬಿಡುತ್ತೆ. ಹೋಗಲಿ ಅಂತ ನಾವು ಸುಮ್ಮನಾಗ್ತೀವಿ. ಬಜ್ಜಿ ಎಲ್ಲ ಈಗ ರೆಡಿ ಆಯಿತು. ಅವ್ರ ಅಜ್ಜಿ ಎಲ್ಲ ಊಟ ಮಾಡ್ತಿದ್ದಾರೆ, ನಮ್ಮ ಮನೆಯವರು ಕೂಡ ಊಟ ಮಾಡೋಣ ಅಂದ್ಕೊಂಡ್ರು. ಅಷ್ಟೊತ್ತಿಗೆ ನನ್ನ ಮಗಳೂ ಅವಳ ಫ್ರೆಂಡು ಆಟ ಆಡ್ತಿದ್ದಾರೆ. ನೋಡಿ, ಟಿ ವಿನಲ್ಲಿ ಅಡ್ವರ್ಟೈಸ್ಮೆಂಟ್ ಬರುತ್ತಲ್ಲ, ಬಳುಕಿದೆ ಸೊಂಟ ಹುಲ ಹುಲ ಅಂತ, ಅದನ್ನು ಡ್ಯಾನ್ಸ್ ಮಾಡಿಕೊಂಡು ಇವರಿಬ್ಬರು ಆಟ ಆಡ್ತಾಯಿದ್ರು. ಹೀಗೆ ಆಟ ಆಡ್ತಿರ್ತಾರೆ, ನೋಡ್ಕೊಳ್ಳಿ, ಚೆನ್ನಾಗಿರುತ್ತೆ. 1 2 3 ಸ್ಟಾರ್ಟ್. ಗುಲ್ಲ ಗುಲ್ಲ ಬಟರ್ಫ್ಲೈ ಮಾಡ್ರಿ ಇಬ್ರು. ಡ್ಯಾನ್ಸಿಂಗ್ ವೆರಿ ಗುಡ್. ಬೆಂಡೆಕಾಯಿ ತೊಂಡೆಕಾಯಿ ಮಾಡಿ, ಅದಲ್ಲಿ ಇಟ್ಬಿಡು. ಕಮ್ ಹಿಯರ್, ಸ್ಟ್ಯಾಂಡ್ ಹಿಯರ್. ಮಾಡಿ. ಬೆಂಡೆಕಾಯಿ ತೊಂಡೆಕಾಯಿ ತೋಟದಲ್ಲಿದೆ, ಉಂಡೆ ಉಂಡೆ ಮಾಡು, ಉಂಡೆ ಉಂಡೆ ಬೆಲ್ಲ ಬೆಲ್ಲ ಡಬ್ಬದಲ್ಲಿದೆ. ಹೀಗೆ ಇವರಿಬ್ಬರು ಬಜ್ಜಿ ತಿಂದ್ಕೊಂಡು ಡ್ಯಾನ್ಸ್ ಮಾಡಿಕೊಂಡು ಆಟ ಆಡ್ಕೊಂಡಿದ್ರು. ಇದಿಷ್ಟ ಆಗಿತ್ತು ಇವತ್ತಿನ ವ್ಲಾಗ್. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್, ಶೇರ್, ಕಮೆಂಟ್ ಹಾಗೆ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.